60 ದಿನ ನಾನ್ ಸ್ಟಾಪ್ ಓಡಾಡಿದ್ದೀನಿ. 18 ರಾಜ್ಯಗಳನ್ನು ಓಡಾಡ್ಬಿಟ್ಟಿದ್ದೀನಿ. ಸೊ ನನಗಿತ್ತು ನಾನು ಲೋಕಸಭೆ ಚುನಾವಣೆಯನ್ನು ಅತಿ ಹತ್ತಿರದಿಂದ ನಾನು ಕವರ್ ಮಾಡಬೇಕು ಅಂತ. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದೇ ಆಯಿತು. ಫಸ್ಟ್ ಆಫ್ ಆಲ್ ನಾನು ನಿಮ್ಮನ್ನು ಜರ್ನಲಿಸ್ಟ್ ಸ್ವಾತಿ ಅಂತ ಕರೀಲ್ಲ, ಅಥವಾ ಪೊಲಿಟಿಕಲ್ ರಿಪೋರ್ಟರ್ ಸ್ವಾತಿ ಅಂತ ಕರೀಲ್ಲ, ಅಥವಾ ಪೊಲಿಟಿಷಿಯನ್ ಸ್ವಾತಿ ಅಂತ ಕರೀಲ್ಲ. ನಮ್ಮ ಭಾರತದ ರಾಜಧಾನಿಯಾದಂಥ ದೆಹಲಿಯಲ್ಲೇ ನೀವು ಕಾರ್ಯನಿರ್ವಹಿಸಿದ್ದು ನಮಗೆಂತ ಖುಷಿ ಆಯಿತು, ಯಾಕೆಂದರೆ ನಮ್ಗೆ ಅವಕಾಶ ಸಿಗಲಿಲ್ಲ. ಸಂಸತ್ತು ಅಂತ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೆ. ಹೌದಪ್ಪ, ನಾವು ರಾಜಕಾರಣ ಅಂತ ಹೇಳ್ತೀವಿ, ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತೀವಿ, ಯಾರವರಿಗೆ ಪ್ಲಾಟ್ಫಾರ್ಮ್ ಕೊಡುವಂಥದ್ದು ಯಾರು? ನಾನು ದೆಹಲಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಯೂತ್ ಪಾರ್ಲಿಮೆಂಟಲ್ಲಿ ನಾನೊಂದು ಮಿನಿಸ್ಟರ್ ಆಗಿ ಆಯ್ಕೆಯಾಗಿದ್ದೆ. ಆಲ್ಮೋಸ್ಟ್ ಡೆಪ್ಯೂಟಿ ಪ್ರೈಮ್ ಮಿನಿಸ್ಟರ್ ತನಕ ಹೋಗಿದ್ದೆ. ಅದರಲ್ಲಿ ನಾನು ಭಾರತದ ರಾಜಧಾನಿ ದೆಹಲಿಯಲ್ಲಿ ರಾಜಕೀಯ ವರದಿಗಾರ್ತಿಯಾಗಿ ಕಾರ್ಯನಿರ್ವಹಿಸಿದಂಥ ಮೊಟ್ಟ ಮೊದಲ ಕನ್ನಡತಿ ಸ್ವಾತಿ ಚಂದ್ರಶೇಖರ್. ಸುದ್ದಿವಾಹಿನಿಯಲ್ಲಿ ನಿರೂಪಕಿಯಾಗಿ ವರದಿಗಾರ್ತಿಯಾಗಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಅವರ ದೆಹಲಿಯ ರಿಪೋರ್ಟಿಂಗ್ ಡೇಸ್ ಹೇಗಿತ್ತು, ಅದ್ರ ಜೊತೆಗೆ ಇವಾಗ ರಾಜಕೀಯ ವಕ್ತಾರೆಯಾಗಿ ಕಾಂಗ್ರೆಸ್ ಪಕ್ಷದಲ್ಲಿಯೂ ಕೂಡ ಕಾರ್ಯನಿರ್ವಹಿಸ್ತಾರೆ. ಜರ್ನಲಿಸ್ಟ್ ಟರ್ನ್ ಪೊಲಿಟಿಷಿಯನ್. ಅವರ ಬದುಕೇಗಿದೆ, ಅವ್ರನ್ನೇ ಮಾತಾಡ್ಸೋಣ. ಇವಾಗ ಓದ್ತಾ ಇರೋಂಥ ಪತ್ರಿಕೋದ್ಯಮ ವಿದ್ಯಾರ್ಥಿಗಳಿಗೆ ಇರ್ಬೋದು, ಮುಂದೆ ಬರುವಂಥ ಜರ್ನಲಿಸ್ಟ್ ಆಗಿರ್ಬೋದು, ಯಾರೆಲ್ಲ ಪೊಲಿಟಿಕಲ್ ಕೆರಿಯರಲ್ಲಿ ಅವರ ಲೈಫನ್ನು ಲೀಡ್ ಮಾಡಬೇಕು ಅಂದ್ಕೊಂಡಿರ್ತಾರ, ಅದ್ರ ಜೊತೆಗೆ ಪೊಲಿಟಿಕಲ್ ಜರ್ನಲಿಸ್ಟ್ ಆಗಿ ಕಾರ್ಯನಿರ್ವಹಿಸಬೇಕು ಅಂದ್ಕೊಂಡಿರ್ತಾರ, ಅವ್ರಿಗೆಲ್ಲ ಸ್ವಾತಿ ಚಂದ್ರಶೇಖರ್ ಅವರ ಬದುಕಿನ ಕತೆ ಒಂದು ರೀತಿಯಾಗಿ ಸ್ಫೂರ್ತಿ ಆಗುತ್ತೆ. ಹಾಗಾಗಿ ಇವತ್ತು ಸ್ವಾತಿ ಅವ್ರನ್ನ ಮಾತಾಡಿಸಿ ದೆಹಲಿ ಡೈರೀಸ್ ಪೊಲಿಟಿಕಲ್ ಜರ್ನಲಿಸ್ಟ್ ಹೇಗಿತ್ತು, ಯಾವುದೇ ಮಿನಿಸ್ಟರ್ ಬರಲಿ, ಪೊಲಿಟಿಷಿಯನ್ ಹೋಗ್ಲಿ, 1 to 1 ಅವರು ಕಾನ್ವರ್ಸೇಷನ್ ಮಾಡ್ತಾ ಇದ್ರು. ಅದರಲ್ಲೂ ಕೂಡ TV5 ಅಲ್ಲಿ ಬಾಹುಬಲಿ ಕಾರ್ಯಕ್ರಮದ ನಿರೂಪಕಿಯಾಗಿ ಯಶಸ್ವಿ ಕಂಡವರು. ಅವ್ರನ್ನ ಮಾತಾಡ್ಸೋಣ. ಅವರ ಬದುಕಿನ ಕತೆಗೆ ಎಲ್ರಿಗೂ ಸ್ವಾಗತ. ಬೆಂಗಳೂರಲ್ಲಿರುವಂಥ ಸ್ವಾತಿ ಅವ್ರ ಮನೆಗೆ ಬಂದಿದ್ದೀನಿ. ನಮಸ್ಕಾರ. ನಮಸ್ಕಾರ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ನೋಡೋದೇ ಆಯಿತು. ಫಸ್ಟ್ ಆಫ್ ಆಲ್ ನಾನು ನಿಮ್ಮನ್ನು ಜರ್ನಲಿಸ್ಟ್ ಸ್ವಾತಿ ಅಂತ ಕರೀಲ್ಲ, ಅಥವಾ ಪೊಲಿಟಿಕಲ್ ರಿಪೋರ್ಟರ್ ಸ್ವಾತಿ ಅಂತ ಕರೀಲ್ಲ, ಅಥವಾ ಪೊಲಿಟಿಷಿಯನ್ ಸ್ವಾತಿ ಅಂತ ಕರೀಲ್ಲ. ಜರ್ನಲಿಸ್ಟ್ ಕಮ್ ಪೊಲಿಟಿಷಿಯನ್ ಅಂತ ಇವಾಗ ಕರಿಬೋದು. ಸೊ ಫುಲ್ ಫ್ಲೆಜ್ಡ್ ಪೊಲಿಟಿಷಿಯನ್ ಅಂತೂ ಆಗಿದ್ದೀನಿ. ಓಕೆ. ದೆಹಲಿಲಿ ನೋಡ್ದಾಗಿದ್ದಂಥ ಸ್ವಾತಿಗೂ ಇವಾಗ ನೋಡ್ದಂಥ ಸ್ವಾತಿಗೂ ತುಂಬ ಚೇಂಜಸ್ ಇದೆ ನನಗಂತೂ. ಏನು ಚೇಂಜಸ್? ನಿಮಗೇನು ಚೇಂಜಸ್ ಅನಿಸ್ತಾ ಇದೆ? ಅಂದರೆ ಮೇ ಬಿ ಅದು ದೆಹಲಿಲಿ ಒಂದು ರೀತಿಯಾಗಿ ಹರಿಬರಿಲಿ ಇರ್ತಾ ಇದ್ರಿ, ಇವಾಗ ಕಾಮ್ ಆಗಿದ್ದೀರಾ. ಓ ಹೌದಾ? ಥ್ಯಾಂಕ್ ಯು. ಐ ಥಿಂಕ್ ಐ ಟೇಕ್ ಇಟ್ ಆಸ್ ಅ ಕಾಂಪ್ಲಿಮೆಂಟ್. ಪ್ಲೀಸ್ ಬನ್ನಿ, ಒಳಗೆ ಬನ್ನಿ. ಓಕೆ. ಇದು ನಿಮ್ಮ ಸ್ವಂತ ಮನೆನಾ? ಇಲ್ಲ, ಇದು ರೆಂಟೆಡ್ ಹೌಸು. ಓಕೆ. ಸೊ ಬಟ್ ಆಲ್ಮೋಸ್ಟ್ ಸ್ವಂತ ಮನೆ ಥರನೇ ಆಗೋಗಿದೆ ನಮಗೆ. ಆಲ್ಮೋಸ್ಟ್ ಒಂದು 3 ವರ್ಷದ ಮೇಲಿಂದ ಇದೇ ಮನೆಯಲ್ಲಿದ್ದೀವಿ. ಸ್ವಾತಿ ಎಲ್ಲಿ ಅವರು? ಬೇಸಿಕಲಿ ಯಾವ ಊರು ನಿಮ್ಮದು? ಹುಟ್ಟಿ ಬೆಳೆದಿದ್ದೆಲ್ಲ? ನಮ್ಮ ತಂದೆ ಎಲ್ಲ ಕೋಲಾರು, ಬಟ್ ನಾನು ಹುಟ್ಟಿ ಬೆಳೆದಿದ್ದಿಲ್ಲ ಬೆಂಗಳೂರು, ಇದೇ ಬಸವನಗುಡಿ, ಜಯನಗರ. ಸೊ ಪಕ್ಕ ಅಪ್ಪಟ ಬೆಂಗಳೂರು ಸೌತ್ ಹುಡುಗಿ ನಾನು. ಓಕೆ. ಇಲ್ಲಿ ಯಾರ್ಯಾರು ಇರೋದು? ಇಲ್ಲಿ ನಾನು ಮತ್ತು ನನ್ನ ಹಸ್ಬೆಂಡ್ ಇರ್ತೀವಿ. ಓಕೆ. ಸೊ ಒಂದೆಲ್ಲ ಇದೆ ಸ್ವಾತಿ. ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಲೇಡಿ ರಿಪೋರ್ಟರ್ ನೀವು, ಆಸ್ ಎ ಪೊಲಿಟಿಕಲ್ ಜರ್ನಲಿಸ್ಟ್ ಆಗಿ. ಅದು ನಮ್ಮ ಭಾರತದ ರಾಜಧಾನಿಯಾದಂಥ ದೆಹಲಿಯಲ್ಲೇ ನೀವು ಕಾರ್ಯನಿರ್ವಹಿಸಿದ್ದು ನಮಗೆಂತ ಖುಷಿ ಆಯಿತು, ಯಾಕೆಂದರೆ ನಮ್ಗೆ ಅವಕಾಶ ಸಿಗಲಿಲ್ಲ. ಒಂದೇ ಪತ್ರಿಕೆಯಲ್ಲಿ ಕಾರ್ಯನಿರ್ವಹಿಸ್ತಾ ಕಾಲ ಕಳೆದ್ಬಿಟ್ಟು ನಿಮಗೆ ಚಾನ್ಸಸ್ ಸಿಗ್ತಲ್ಲ, ನಿಜವಾಗ್ಲೂ ಗ್ರೇಟ್. ಇವಾಗ ಬರ್ತಾ ಇದ್ದಾರಲ್ಲ ಅಂದರೆ ಲೈಕ್ ಜರ್ನಲಿಸ್ಟ್ ಸ್ಟೂಡೆಂಟ್ ಆಗಿರ್ಬೋದು, ಫ್ಯೂಚರಲ್ಲಿ ಜರ್ನಲಿಸಮ್ ಮಾಡಬೇಕು, ಮತ್ತು ನಾನು ಕೂಡ ಜರ್ನಲಿಸ್ಟ್ ಆಗಬೇಕು, ಅದರಲ್ಲೂ ಕೂಡ ಪೊಲಿಟಿಕಲ್ ರಿಪೋರ್ಟರ್ ಆಗಬೇಕು ಅಂದ್ಕೊಂಡಿರ್ತಾರಲ್ಲ, ಅವ್ರಿಗೆಲ್ಲ ನಿಮ್ಮ ಕತೆ ಬೆಸ್ಟ್ ಎಕ್ಸಾಂಪಲ್ ಆಗುತ್ತೆ, ಸ್ಫೂರ್ತಿ ಆಗುತ್ತೆ. ಯಾಕೆಂದರೆ ತುಂಬ ಚಾಲೆಂಜಸ್ ಇರುತ್ತೆ ದೆಹಲಿಲಿ. ಅಂದರೆ ಕೇಳಬೇಕಾ, ವೆದರು, ಕ್ಲೈಮೇಟು ಎಲ್ಲ ಚೇಂಜಸ್ ಆಗ್ತಾ ಇರುತ್ತೆ. ಅದೇ ರೀತಿಯಾಗಿ ಇವಾಗ ಬಂದಂಥ ಮಿನಿಸ್ಟರ್ ನೆಕ್ಸ್ಟ್ ಬೇರೆ ಒಂದು ಪಕ್ಷ ಚೇಂಜ್ ಮಾಡಿರ್ತಾರೆ. ಅದೆಲ್ಲ ನೀವು ಮೈಂಡಲ್ಲಿ ಇಟ್ಕೊಂಡು ಕ್ವಶನ್ಗಳೆಲ್ಲ ಪ್ರಿಪೇರ್ ಮಾಡಿ ಅವ್ರನ್ನ ಕ್ಯಾಚ್ ಹಾಕೊಂಡು ನೀವು ಇಲ್ಲಿ ರಿಪೋರ್ಟ್ ಕೊಡಬೇಕಲ್ಲ, ಅದಿದೆಯಲ್ಲ, ವಾವ್. ಅದ್ರ ಬಗ್ಗೆ ಮಾತಾಡೋಣ. ಓಕೆ. ಒಟ್ಟಾಗಿ ಈ ಮನೇಲಿ ಎಷ್ಟು ರೂಮ್ ಇದೆ? ಮನೇಲಿ 3 ರೂಮ್ ಇದೆ. ಸೊ ಫಸ್ಟ್ ಒಂದು ಸ್ಮಾಲ್ ಹೋಮ್ ಟೂರ್ ಥರ ಮಾಡೋಣ ಬನ್ನಿ. ಸ್ವಾತಿ ಅವ್ರದ್ದು ಇವಾಗ ಹೋಮ್ ಟೂರ್. ವಾವ್. ಸೊ ಇದು ನಮ್ಮ ಮಾಸ್ಟರ್ ಬೆಡ್ರೂಮ್. ಓಕೆ. ಆ್ಯಂಡ್ ಇಲ್ಲಿ ಭಾಳ ಸಿಂಪಲ್ ಬೋರ್ಡ್ ಇಟ್ಕೊಂಡಿದ್ದೀರಾ? ಹಾಂ, ಇದು ನನ್ನ ಡೈಲಿ ರೊಟೀನ್ ಏನಿರುತ್ತೆ ಅಂತ. ಸಂಡೇ ಒಂದಿನ ಬಿಟ್ಟು ಎಲ್ಲ ದಿನನೂ ಫಿಲ್ ಆಗುತ್ತೆ ಜನರಲಿ. ಆ್ಯಕ್ಚುಲಿ ಇವತ್ತು ಫಿಲ್ ಆಗಬೇಕಿತ್ತು, ಬಿಕಾಸ್ ದಿಸ್ ಇಸ್ ಆಲ್ಸೋ ವರ್ಕಿಂಗ್ ಡೇ. ಹಂಗೆ ನೋಡೋಕೆ ಹೋದರೆ ನೀವು ಬಂದಿದ್ದೀರಿ. ಸೊ ಜನರಲಿ ನಾನು ಎದ್ದ ತಕ್ಷಣ ನನಗೆ ಕಾಣಿಸ್ಬೇಕು ಏನು ಇವತ್ತಿನ ದಿನ ನನ್ನ ಕೆಲಸ ಏನು, ನನ್ನ ದಿನಚರಿ ಏನು, ನಾನು ಏನು ಮಾಡ್ತೀನಿ, ಆ್ಯಂಡ್ ಹೌ ಮೈ ಡೇ ಶುಡ್ ಬಿ ಅನ್ನುವಂಥದ್ದು ರಾತ್ರಿ ಹಿಂದಿನ ದಿನ ಬರೆದಿರ್ತೀನಿ ನಾನು. ಸೊ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಅದು ನೋಡಿದ ತಕ್ಷಣ ನನಗೆ ಲೈಕ್ ಓಕೆ ಇವತ್ತು ಇದು ಮಾಡಬೇಕು ಅಂತ. ಸೊ ದಟ್ಸ್ ಹೌ ಮೈ ಡೇ ಸ್ಟಾರ್ಟ್ಸ್. ಸೊ ಅದಾದಮೇಲೆ ಸಿಂಪಲ್ ಮಾಸ್ಟರ್ ಬೆಡ್ರೂಮ್. ಆ್ಯಂಡ್ ಇಲ್ಲಿಂದ ನನ್ನ ಪ್ರತಿದಿನ ನಾನು ಎದ್ದ ತಕ್ಷಣ ನನಗೆ ಎಲ್ಲರೂ ಅಂದರೆ ನಮ್ಮ ಮನೇಲಿ ಎಲ್ಲರೂ ರೇಗಿಸ್ತಾ ಇರ್ತಾರೆ, ನಮ್ಮ ಇಡೀ ವಂಶ ಕುಡಿಯೋಷ್ಟು ನೀರು ನೀನು ಒಬ್ಬಳೇ ಕುಡಿತೀಯ ಅಂತ. ಸೊ ನಾ ಹೇಳ್ತಾ ಇರ್ತೀನಿ, ಬೇರೆಯವ್ರಿಗೆ ನೀರು ಕುಡಿಸ್ಬೇಕು ಅಂದರೆ ಫಸ್ಟ್ ನಾವು ನೀರು ಕುಡಿಬೇಕು ಅಂತ. ಮಾರ್ನಿಂಗ್ ಹಾಗಾದರೆ 1 ಲೀಟರ್ ನೀರು 100% 1 ಲೀಟರ್ ನೀರಿರುತ್ತೆ. ಎದ್ದ ತಕ್ಷಣ ನನಗೆ ಫಸ್ಟ್ ಏನು ಬೇಕು ಅಂತಂದರೆ ಬಿಸಿನೀರು ಬೇಕು. ಸೊ ಮೈ ಡೇ ಸ್ಟಾರ್ಟ್ಸ್ ವಿತ್ ಹಾಟ್ ವಾಟರ್. ಸೊ ಎದ್ದ ತಕ್ಷಣ ಒಂದು ಉಗುರು ಬೆಚ್ಚಗಿರೋ ನೀರು,
ಒಂದು ಲೀಟ್ರ್ ನೀರು ಕುಡಿತೀನಿ. ಕುಡಿದ್ಮೇಲೆ ನನಗೆ ಐ ಬಿ ಲೈಕ್ ಓಕೆ, ಸೊ ನಾನು ಐ ಆಮ್ ಹ್ಯೂರ್, ಐ ಇನ್ ಮೈ ಸೆನ್ಸಸ್ ಅಂತ ನನಗೆ ಅದು ಹೆಲ್ತಿಗೂ ಕೂಡ ಒಳ್ಳೆಯದಲ್ಲ. ಡೆಫಿನೆಟ್ಲಿ. ಸೊ ಮುಂಚಿಂದನೂ ಒಂದು ನ್ಯಾಚುರಲ್ ಆಗಿ ನಾನು ಗೊತ್ತಿಲ್ಲ, ನಾನು ಅದನ್ನು ಬಹುಶಃ ಅಳವಡಿಸ್ಕೊಂಡು ಬಂದಿದ್ದೀನಿ ಅಂತ ಅನಿಸುತ್ತೆ. ಸೊ ಅದಾದ ನಂತರದಲ್ಲಿ ಬಹುಶಃ ನಾನು ಇನ್ಸ್ಟಾಗ್ರಾಮ್ ಸ್ಟೋರೀಸಲ್ಲಿ ನೋಡಿರ್ತೀರಿ, ಐ ಪ್ರಾಕ್ಟಿಸ್ ಯೋಗ. ಇತ್ತೀಚೆಗೆ ಜಿಮ್ ಕೂಡ ಶುರು ಮಾಡಿದ್ದೀರಿ. ನಾನು ಮುಂಚೆನೂ ಮಾಡ್ತಿದ್ದೆ, ಬಟ್ ಈಗ ಒಂದು ವೀಕ್ಲಿ ಕಂಪಲ್ಸರಿ ಒಂದು 2-3 ದಿನ ಹೋಗ್ತೀನಿ ಜಿಮ್ಮಿಗೆ. ಅಷ್ಟು ಟೈಮ್ ಸಿಗುತ್ತಾ ಸ್ವಾತಿಗೆ? ಟೈಮ್ ಮಾಡ್ಕೋಬೇಕು ನಂದಿನಿ. ಐ ಆಲ್ವೇಸ್ ಟೆಲ್, ಎಸ್ಪೆಷಲಿ ವುಮೆನ್ ಆಫ್ಟರ್ ಕ್ರಾಸಿಂಗ್ 30. ನಾನು ಎಲ್ರಿಗೂ ಅದೇ ಅಡ್ವೈಸ್ ಮಾಡುವಂಥದ್ದು. ನೀವು ಅಫ್ಕೋರ್ಸ್ ಯೋಗದಲ್ಲೂ ಕೂಡ ನಾನು ಅದೇ ಟೆಕ್ನಿಕ್ನ ನಾನು ಮುಂಚೆಯಿಂದನೂ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತದೆ. ಯು ಯೂಸ್ ಯುವರ್ ಬಾಡಿ ವೆಯ್ಟ್, ನಿಮ್ಮ ದೇಹದ ಒಂದು ತೂಕವನ್ನೇ ನೀವು ಬಳಸ್ಕೊಂಡು ನೀವು ಮಸಲನ್ನು ಬಿಲ್ಡ್ ಮಾಡ್ತೀರಿ. ಜಿಮ್ಮಲ್ಲಿ ಹೊರಗಡೆ ಎಕ್ಸ್ಟರ್ನಲ್ ತೂಕವನ್ನು ಬಳಸ್ಕೊಂಡು ನೀವು ಬಿಲ್ಡ್ ಮಾಡ್ತೀರಿ. ಆದರೆ ನಾನು ಹೇಳೋವಂಥದ್ದು, ಏನೇ ಇರಲಿ, ಎಷ್ಟೇ ನೀವು ಬ್ಯುಸಿ ಇರಲಿ, ಎಷ್ಟೇ ಸಮಸ್ಯೆಗಳಿರಲಿ ಬದುಕಿನಲ್ಲಿ, ಆದರೆ 1 ಗಂಟೆ ನಿಮಗೋಸ್ಕರ ನೀವು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಂದರೆ ದೆನ್ ವಾಟ್ ಇಸ್ ಇಟ್ ಅಂತ ನನಗೆ ಅನಿಸುವಂಥದ್ದು. 1 ಗಂಟೆ, ನಾನು ಸುಳ್ಳು ಹೇಳಲ್ಲ, 1 ಗಂಟೆ ಪ್ರತಿದಿನ ಕೊಡ್ತೀನ ಅಟ್ ಅ ಸ್ಟ್ರೆಚ್ ಇಲ್ಲ, ಬಟ್ ಆದಷ್ಟು ನಾನು ನನ್ನ ಸ್ಟೆಪ್ಸ್ ಕಂಪ್ಲೀಟ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಓಡಾಡ್ತಿರ್ತೀನಿ. ಡೈಲಿ ಒಂದು 12,000 ಸ್ಟೆಪ್ ಮಾಡಬೇಕು. 10 ಕಿಲೋಮೀಟರ್, 12,000 ಅಂದರೆ 9ರಿಂದ 10 ಕಿಲೋಮೀಟರ್. ಹೌದು, ಬಟ್ ಚೀಟ್ ಡೇಸ್ ತುಂಬ ಇರುತ್ತೆ. ಐ ಹ್ಯಾವ್ ಟು ಟೆಲ್ ಯು ದಿಸ್ ಆಲ್ಸೋ. ಓಕೆ, ಹಾಗಾದ್ರೆ ಏನಾದ್ರು ಬಾಡಿ ಬಿಲ್ಡರ್ ಆಗೋ ಚಾನ್ಸಸ್ ಇಲ್ಲ, ನನ್ನ ಜಿಮ್ ಟ್ರೈನರ್ ಬಂದು ವಿಶ್ವನಾಥ್ ಗಾಣಿಗ ಅಂತ. ಸೊ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರು ಬಾಡಿ ಬಿಲ್ಡಿಂಗಲ್ಲಿ, ಡೆಡ್ ಲಿಫ್ಟ್ ವೆಯ್ಟ್ ಟ್ರೈನರ್ ಅವರು. ಆದರೆ ಅವ್ರು ನನಗೆ ನೀನು ಬಾಡಿ ಡೆಡ್ ಲಿಫ್ಟ್ ಮಾಡಬೇಕು ಅಂತ, ನಾನಿಲ್ಲ, ಡೆಡ್ ಲಿಫ್ಟ್ ಮಾಡೋದಕ್ಕೆ ನನಗೆ ಇದಿಲ್ಲ. ಬಟ್ ನನಗೆ ಮುಂಚಿಂದನೂ ಒಂದು ಫಿಟ್ನೆಸ್ ಬಗ್ಗೆ ಆಲ್ವೇಸ್ ಒಂದು ಕ್ರೇಜ್ ಇತ್ತು. ಸೊ ಹೌ ಮಚ್ ಕ್ಯಾನ್ ಐ ಸ್ಟ್ರೆಚ್ ಮೈ ಸೆಲ್ಫ್ ಅನ್ನುವಂಥದ್ದು. ಸೊ ಹಾಗೆ ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತೀನಿ. ಒಂದ್ಸತಿ ಯೋಗ ಮಾಡ್ತೀನಿ, ಒಂದ್ಸತಿ ಕ್ಯಾಲಿಸ್ಥೆನಿಕ್ಸ್ ಮಾಡ್ತೀನಿ, ಒಂದೊಂದ್ಸತಿ ಬಹುಶಃ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ನೋಡ್ತೀರಿ, ಐ ಆಮ್ ಕಥಕ್ ಡಾನ್ಸರ್ ಆಸ್ ವೆಲ್. ಸೊ ಕಥಕ್ ಮಾಡ್ತಾ ಇರ್ತೀನಿ. ಎಷ್ಟು ವೆಯ್ಟ್ ಗೇನ್ ಆಗ್ತಾ ಇರ್ತೀರಾ, ಎಷ್ಟು ವೆಯ್ಟ್ ಲಾಸ್ ಆಗ್ತಾ ಇರ್ತೀರಾ? ಒಂದು 5 kgs ವೇರಿಯೇಷನ್ ಜನರಲಿ ಇದ್ದೇ ಇರುತ್ತೆ. ಬಿಕಾಸ್ ಯಾಕೆ ಅಂದರೆ ಸೆಟ್ ಲೈಫ್ ಸ್ಟೈಲ್ ಅನ್ನೋದಿರಲ್ಲ ನಂದಿನಿ ನಮಗೆ. ಕೀಪ್ ಟ್ರಾವೆಲಿಂಗ್. ಚುನಾವಣೆಗಳ ಸಮಯದಲ್ಲಿ ಓಡಾಡೋದಕ್ಕೆ ಶುರು ಮಾಡಿಬಿಟ್ರೆ 10 ದಿನ 11 ದಿನ. ನನಗಿನ್ನೂ ನೆನಪಿದೆ 2019 ಲೋಕಸಭೆ ಚುನಾವಣೆ. ಆಗ ಇನ್ನೇನು ಮದುವೆ ಎಂಗೇಜ್ಮೆಂಟಿಗೆ ಮೇ 26ನೇ ತಾರೀಕು ನಿಶ್ಚಿತಾರ್ಥ, ಮೇ 23ನೇ ತಾರೀಕು ರಿಸಲ್ಟು. ಅದಕ್ಕಿಂತ 1.5 ತಿಂಗಳು 2 ತಿಂಗಳು ಮುಂಚೆ ನಾನು ಓಡಾಡೋದಕ್ಕೆ ಶುರು ಮಾಡಿದೆ. 60 ದಿನ ನಾನ್ ಸ್ಟಾಪ್ ಓಡಾಡಿದ್ದೀನಿ. 18 ರಾಜ್ಯಗಳನ್ನು ಓಡಾಡಿಬಿಟ್ಟಿದ್ದೀನಿ. ಸೊ ನನಗಿತ್ತು, ನಾನು ಲೋಕಸಭೆ ಚುನಾವಣೆಯನ್ನು ಅತಿ ಹತ್ತಿರದಿಂದ ನಾನು ಕವರ್ ಮಾಡಬೇಕು ಅಂತ. ಸೊ ಅದನ್ನು ಮಾಡಿದೆ. ಸೊ ಹಾಗೆ ಹೇಳಿದಾಗ ಹೇಗೆ ಅಂತಂದರೆ, ಆಗ ಹೋಗ್ತಾ ಇದ್ದಾಗ ಇದ್ರ ಕಡೆ ಗಮನ ಇರಲ್ಲ. ಬೆಳಗ್ಗೆ ಎದ್ದ ತಕ್ಷಣ ನಾನು ಯೋಗ ಮಾಡಬೇಕು ಅಥವಾ ನಾನು ಜಿಮ್ ಮಾಡಬೇಕು ಅಂತ ಸಾಧ್ಯ ಇಲ್ಲ. ಯಾಕೆಂದರೆ ಅಷ್ಟು ರಿಲ್ಯಾಕ್ಸ್ಡಾಗಿ ಮಾಡೋದಕ್ಕಾಗೋದಿಲ್ಲ. ಅಲ್ಲಿ ಹೊರಗಡೆ ಹೋದಾಗ ಸಾಧ್ಯ ಆದಷ್ಟು ವಾಕಿಂಗ್ ಮಾಡ್ತಾ ಇರ್ತೀನಿ. ಬಟ್ ಮನೇಲಿ ಯಾವಾಗ ಬೆಂಗಳೂರಲ್ಲಿದ್ದರೂ ಮನೇಲಿ ಇರ್ತೀನಿ ಅಂತಿಲ್ಲ, ಬಟ್ ಯಾವಾಗ ಬೆಂಗಳೂರಲ್ಲಿರ್ತೀನಿ, ಸರ್ವೇ ಸಾಮಾನ್ಯ ನನ್ನ ಫಿಟ್ನೆಸ್ಸಿಗೆ ಒಂದು ಟೈಮ್, ಒಂದು ಗಂಟೆ ಎಕ್ಸ್ಕ್ಲೂಸಿವ್ ಆಗಿ ಡೆಡಿಕೇಟ್ ಮಾಡೋವಂಥದ್ದು. ಇನ್ನು ಮಿಕ್ಕಿದ್ದು ಸೂಟ್ ಆಗಿದ ತಕ್ಷಣ ಒಂದು 500 ಸ್ಟೆಪ್ಸು, ಊಟಕ್ಕೆ ಮುಂಚೆ ಒಂದು 500 ಸ್ಟೆಪ್ಸು. ಸೊ ಹಾಗೆ ಕಾನ್ಷಿಯಸ್ಲಿ ಮಾಡ್ತಾ ಇರ್ತೀನಿ. ಸೊ ಇದು ಮದುವೆಗಿಂತ ಮುಂಚೆ ತೆಗೆದಂಥದ್ದು, ಪ್ರೀ ವೆಡ್ಡಿಂಗ್ ಶೂಟಿಂಗ್ ಟೈಮಲ್ಲಿ. ಸೊ ನಮಗೆ ಏನಿತ್ತು ಅಂತಂದರೆ, ಆಯಿತು ಪ್ರೀ ವೆಡ್ಡಿಂಗ್ ಅಂತಂದರೆ ಸಾಮಾನ್ಯ ಒಂದು ಪ್ರಾಪರ್ಟೀಸ್ ಹಾಕುವಂಥದ್ದು, ಇಲ್ಲ ಯಾವುದೋ ಒಂದು ಬೆಂಗಳೂರಲ್ಲೇ ಒಂದು ರೆಸಾರ್ಟ್ಗಳಿರುತ್ತೆ, ಅಲ್ಲಿ ಹೋಗಿ ಮಾಡುವಂಥದ್ದು ಸಾಮಾನ್ಯ ಇರುತ್ತೆ. ಬಟ್ ನಾಗರಾಜ್ ಸೋಮ್ಯಾಜಿ ನನ್ನ ಒಳ್ಳೆ ಫ್ರೆಂಡ್, ಅಟ್ ದ ಸೇಮ್ ಟೈಮ್ ಗೊತ್ತಿರ್ಬೋದು ನಿಮಗೆ, ಇಡೀ KGF ಬ್ಯಾಕ್ಗ್ರೌಂಡ್ ಕ್ಲಿಪ್ಪಿಂಗ್ ಶೂಟಿಂಗ್ ಮಾಡಿದಂಥದ್ದು ಫೋಕಸ್ ಸ್ಟುಡಿಯೋಸ್. ಸೊ ನಾಗರಾಜ್ ಸೋಮ್ಯಾಜಿ ಅದರ ಸಂಸ್ಥಾಪಕರು. ಸೊ ನಾನು ಅವರು ಪ್ಲ್ಯಾನ್ ಮಾಡಿದ್ವಿ. ಅಂದರೆ ಬಹುಶಃ ಎಲ್ಲೋ ಒಂದು ಅರ್ಥಪೂರ್ಣವಾಗಿ ಇದು ಬರಲಿ ಅಂತ ಅನಿಸಿತ್ತು ನಮಗೆ. ಸೊ ಹಾಗೆ ಅದು ಯಾವುದೋ ಒಂದು ಕೆಲಸದ ಮೇಲೆ ನಾನು ಕುಂದಾಪುರಕ್ಕೆ ಹೋದಾಗ ಅಲ್ಲಿ ಇಮಿಡಿಯೇಟ್ ಟೈಮ್ ಮ್ಯಾಚ್ ಮಾಡಿಕೊಂಡು 2-3 ದಿನದ ನೋಟಿಸಲ್ಲಿ ಅವರು ಅಲ್ಲಿಗೆ ಬಂದರು, ಮಂಗಳೂರಿಗೆ ಹೋದಾಗ. ಸೊ ನಾನು ಮಂಗಳೂರಿಂದ ಕುಂದಾಪುರಕ್ಕೆ ಟ್ರಾವೆಲ್ ಮಾಡಿದೆ. ಆ್ಯಂಡ್ ಸೊ ಅಲ್ಲಿ ಒಂದು ಕೇರಳ ಸ್ಟೈಲ್ ನನ್ನ ಪರಿಚಯಸ್ಥರದೊಂದು ಪುರಾತನ ಕಾಲದ ಮನೆ ಇತ್ತು. ಸೊ ಆ ಮನೆಯಲ್ಲಿ ಏನು ಒಂದು ಮಾರ್ನಿಂಗ್ ರಿಚುವಲ್ ಥರ ನಾನು ಕೇರಳ ಸ್ಯಾರಿ ಹಾಕೊಂಡಿರೋವಂಥದ್ದು ಚೆನ್ನಾಗಿದೆ. ಫೋಟೋ ಬೀಚ್ ಸೈಡ್ ಫುಲ್ ರೊಮ್ಯಾಂಟಿಕ್ ಮೂಡಲ್ಲಿ, ಈ ಕಡೆ ಟ್ರೆಡಿಷನ್
ಟರ್ನ್ ರೊಮ್ಯಾಂಟಿಕ್ ಮೂಡ್ ಎರಡೂ ಇದೆಯಲ್ಲ. ಸೊ ಕುಂದಾಪುರ ಅಂದ ತಕ್ಷಣ ಏನು 2-3 ಹೆಜ್ಜೆ ಇಟ್ಟರೆ ಬೀಚ್ ಸಿಕ್ಬಿಡುತ್ತೆ. ಸೊ ಆ ಬೀಚಲ್ಲೂ ಕೂಡ ತೆಗೆದಿದ್ದಂಥದ್ದು. ಸೊ ದಿಸ್ ಇಸ್ ಒನ್ ಆಫ್ ದ ಟ್ರೆಷರ್ಡ್ ಮೆಮೊರೀಸ್ ಅಂತ ಹೇಳ್ಬೋದು. ಸ್ಮಾಲ್ ಆಗಿ ತುಂಬ ಕ್ಯೂಟ್ ಆಗಿದೆ, ಅದ್ರ ಜೊತೆಗೆ ತುಂಬ ನೀಟಾಗಿ ಇಟ್ಕೊಂಡಿದ್ದೀರಾ. ಥ್ಯಾಂಕ್ ಯು. ನನಗೊಂದು ಸ್ವಲ್ಪ ಒಬ್ಸೆಷನ್, ನನಗೆ ಅಂದರೆ ತುಂಬ ಐಟಮ್ಸ್ ಇರಬೇಕು ಅಂತಲ್ಲ, ಬಟ್ ಏನಿರುತ್ತೋ ಅದು ಅಚ್ಚುಕಟ್ಟಾಗಿರಬೇಕು ಅನ್ನೋದು ಭಾಳ ನಾನು ಐ ಬಿಲೀವ್ ಇನ್ ಇಟ್. ಏನು ಇನ್ನೂ ಏನಾರ ಇಂಟರ್ವ್ಯೂ ಮಾಡ್ತೀರಾ? ಇಲ್ಲ, ಇಂಟರ್ವ್ಯೂ ಅಂತಲ್ಲ, ಜನರಲಿ ಏನು ಅಂತಂದರೆ ಈಗ ಯಾರೋ ಬಂದರು, ಸೊ ಹಾಲಲ್ಲಿ ಕೂತು ಮಾತಾಡ್ಸ್ಲಿಕ್ಕಾಗೋದಿಲ್ಲ, ರೂಮಲ್ಲಿ ಕೂತ್ಕೊಂಡು ಮಾತಾಡಬೇಕು ಅನ್ನೋ ಸಂದರ್ಭ ಬಂದಾಗ ಇಲ್ಲಿ ಜಸ್ಟ್ ಒಂದು ಚೇರ್ ಇರಲಿ ಅಂತ ಸುಮ್ಮನೆ ಒಂದು ಸೆಟಪ್ಗೆ ಅಂತಲೂ ಇರಲಿ ಅಂತ ಸುಮ್ಮನೆ ಒಂದು ಹೇಳಿದೆ, ಕಿಡ್ ಮಾಡಿದಷ್ಟೇ. ಓಕೆ, ನೋ ಪ್ರಾಬ್ಲಮ್. ಓಕೆ, ಹಾಗಾದರೆ ನಿಮ್ಮ ಮಾರ್ನಿಂಗ್ ರೊಟೀನ್ ಹರಿಬರಿಲಿ ಇಷ್ಟು ಬ್ಯುಸಿಯಾಗಿ ಇರುತ್ತೆ, ಎಲ್ಲ ಸ್ಕೆಡ್ಯೂಲಿಂಗ್ ನೀಟಾಗಿ ಪ್ಲ್ಯಾನ್ ಆಗಿ ಎಲ್ಲ ಮುಂಚೆಯಿಂದ ಪ್ಲ್ಯಾಂಡ್ ಆಗಿ ಅಂತಂದರೆ ಆದಷ್ಟು ಪ್ಲ್ಯಾನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಬಟ್ ಹೇಳ್ತಾರಲ್ಲ, ಮ್ಯಾನ್ ಪ್ರಪೋಸಸ್ ಗಾಡ್ ಡಿಸ್ಪೋಸಸ್ ಅಂತ. ಸೊ 90% ನಾನೊಂದು ಪ್ಲ್ಯಾನ್ ಮಾಡಿರ್ತೀನಿ, ಬಟ್ ಜನರಲಿ ಅದರಲ್ಲೊಂದು 50% ಇದಾಗುತ್ತೆ. ಬಿಕಾಸ್ ಪಬ್ಲಿಕ್ ಲೈಫಲ್ಲಿ ಇದ್ದಾಗ ನಾನು ಅದೇ ಹೇಳೋದಕ್ಕೆ ಬಂದೆ, ಯಾವಾಗ ನಾವು ಪಬ್ಲಿಕ್ ಲೈಫಲ್ಲಿ ಇರ್ತೀವೋ ಯು ಕ್ಯಾನ್ ನಾಟ್ ಪ್ರೆಡಿಕ್ಟ್ ಏನಾಗುತ್ತೆ ಅಂತ. ಈಗ ಹಾಗೆ ಆಯಿತು, ನಾನು ಆ್ಯಕ್ಚುಲಿ ನಾವು ನಿನ್ನೆ ಮಾಡೋಣ ಅಂತ ಅಂದ್ಕೊಂಡಿದ್ದು, ಸಡನ್ನಾಗಿ ಒಂದು ಪೊಲಿಟಿಕಲ್ ಡೆವಲಪ್ಮೆಂಟ್ ಆಯಿತು ಸುವರ್ಣಸೌಧದಲ್ಲಿ. ಸೊ ಅದ ಕಾರಣ ನಾನು ಇಡೀ ಸ್ಕೆಡ್ಯೂಲನ್ನು ಕ್ಯಾನ್ಸಲ್ ಮಾಡಿ ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗಿ ಬಂತು. ಹಾಗೆ ಸೆಟ್ ಲೈಫ್ ಇರುತ್ತೆ ಅಂತ ಇಲ್ಲ, ಸ್ಕೆಡ್ಯೂಲ್ಡ್ ಆಗಿರುತ್ತೆ ಅಂತ ಇಲ್ಲ, ಬಟ್ ಏನಿರುತ್ತೋ ಅದನ್ನು ಅಡ್ಜಸ್ಟ್ ಮಾಡ್ಕೊಂಡು ಹೋಗೋದಕ್ಕಂತೂ ಕಲ್ತ್ಕೊಂಡಿದ್ದೆ. ಓಕೆ, ಈ ಮೂಮೆಂಟ್ ಡೇಸಲ್ಲಿ ನನಗೆ ಡೈರೆಕ್ಟ್ ಕಣ್ಣಿಗೆ ಬೀಳ್ತಿರೋದು ಇದ್ದೇನೆ. ಯಾವ ಸಂದರ್ಭದಲ್ಲಿ? ರಾಜ್ಭವನ್, ತೆಲಂಗಾಣದವ್ರು ಕೊಟ್ಟಿರೋದು, ಗೌರ್ಮೆಂಟ್ ಅವರು. ಹೌದು. ಸೊ ಇದು ನಾನು ಯುವ ಸಂಸತ್ತು ಅಂತ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದೆ. ನನಗೆ ಗೊತ್ತಿಲ್ಲ ಗಮನಿಸಿದಿರೋ ಇಲ್ವೋ ಅಂತ. 2023ರಲ್ಲಿ ನನಗೆ ನಾನು ಒಂದು ಅಂದರೆ ಮೇನ್ ಸ್ಟ್ರೀಮ್ ಜರ್ನಲಿಸಮಿಂದ ಹೊರಗಡೆ ಬಂದು ನನ್ನದೇ ಒಂದು ಸಿಟಿಸನ್ ಅನ್ನುವಂಥ ಒಂದು ಸಮೂಹ ಸಂಸ್ಥೆಯನ್ನು ನಾನು ಹುಟ್ಟುಹಾಕಿದ ನಂತರ ನನಗನ್ಸಿದ್ದಂಥದ್ದು, ಸಿಟಿಸನ್ ಕೇವಲ ಒಂದು ಸುದ್ದಿ ಬಿತ್ತರಿಸುವಂತಹ ಮಾಧ್ಯಮ ಮಾತ್ರ ಆಗಬಾರ್ದು, ಇಟ್ ಶುಡ್ ಕ್ರಿಯೇಟ್ ಅನ್ ಆರ್ಮಿ ಅಂತ ನಾನು ನಂಬಿದ್ದೆ. ಸೊ ಹಾಗೆ ಕರ್ನಾಟಕದಲ್ಲಿ ಯುವ ಸಂಸತ್ತು ಅಂತ ಒಂದು ಕಾರ್ಯಕ್ರಮವನ್ನು ನಾನು ಮಾಡಿದೆ. ವಿಧಾನಸೌಧದಲ್ಲಿ ನಡೀತು, ಭಾಳ ಅದ್ಧೂರಿಯಾಗಿ ನಡೀತು. 3 ಪಕ್ಷದ ಜನರು ಅವಾಗ ಬಂದಿದ್ದರು. ನಾನಿನ್ನೂ ಆವಾಗ ರಾಜಕಾರಣಿ ಆಗಿರಲಿಲ್ಲ. ಸೊ ಐ ವಾಸ್ ಪ್ಲೇಯಿಂಗ್ ಮೈ ರೋಲ್ ಆ್ಯಸ್ ಅ ಜರ್ನಲಿಸ್ಟ್. ಅಂದರೆ ರಾಜಕಾರಣ ಹೀಗಿರಬೇಕು, ರಾಜಕಾರಣ ಹಾಗಿರಬೇಕು, ರಾಜಕಾರಣ ಬದಲಾಗಬೇಕು, ರಾಜಕಾರಣ ಬರುವಂಥ ಜನ ಅದನ್ನು ಮಾಡಿಕೊಡ್ಬೇಕು, ಇದನ್ನು ಮಾಡಿಕೊಡ್ಬೇಕು ಅಂತ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇದೆ ಜನರಲ್ಲಿ. ಆದರೆ ನಾನು ಯಾವತ್ತೂ ಹೇಳುವಂಥದ್ದು, ಇದನ್ನು ವಿಶ್ವೇಶ್ವರ ಭಟ್ರು ಹೇಳಿರೋದನ್ನು ನಾನು ತುಂಬ ಕೇಳಿದ್ದೀನಿ. ಅವರು ಪತ್ರಿಕೋದ್ಯಮಕ್ಕೆ ಇದನ್ನು ಅನ್ವಯವಾಗಿ ಹೇಳ್ತಾಯಿದ್ರು. ಆಯ್ತು ರೀ, ಪತ್ರಿಕೋದ್ಯಮದಲ್ಲಿ ಇದು ಬೇಕು ಅದು ಬೇಕು ಅಂತೆಲ್ಲ ಹೇಳ್ತಿರಲ್ಲ, ಪತ್ರಕರ್ತರು ನೀವೇ ಒಳಗಡೆ ಇದ್ದು ಇದನ್ನು ಮಾತಾಡೋ ಬದಲು ಅದನ್ನು ಯಾಕೆ ಶುರು ಮಾಡಬಾರ್ದು? ಸ್ವಂತವಾಗಿ ನೀವೇ ಒಂದು ಶುರು ಮಾಡಿ ನೋಡೋಣ. ಈ ಬದಲಾವಣೆ ನಿಮಗೆ ಬೇಕು ಅಂತಂದರೆ ನೀವು ಎಲ್ಲಿರ್ತೀರೋ ಅಲ್ಲಿಂದನೇ ಆ ಬದಲಾವಣೆ ಶುರು ಮಾಡಿ ನೋಡೋಣ. ಹೊರಗಡೆ ಕೂತ್ಕೊಂಡು ಟೀಕೆ ಟಿಪ್ಪಣಿ ಮಾಡೋದಲ್ಲ. ಆ ಮಾತು ನನಗೆ ಮುಂಚಿಂದನೂ ನನ್ನ ಮನಸ್ಸಲ್ಲಿ ಭಾಳ ಅದು ಇರ್ತಿತ್ತು. ಸೊ ಬಹುಶಃ ನನ್ನ ಜರ್ನಿ ಲಾಡ್ ಆಫ್ ಎಷ್ಟೋ ಮೈಲಿಗಲ್ಲೂ ಅದರಿಂದ ಇನ್ಸ್ಪೈರ್ಡ್ ಆಗಿರುವಂಥದ್ದು. ಆಗ ನನಗೆ ಅನ್ನಿಸ್ತು, ಹೌದಪ್ಪ, ನಾವು ರಾಜಕಾರಣ ಅಂತ ಹೇಳ್ತೀವಿ, ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಹೇಳ್ತೀವಿ, ಯಾರವರಿಗೆ ಪ್ಲ್ಯಾಟ್ಫಾರ್ಮ್ ಕೊಡುವಂಥದ್ದು ಯಾರು? ನಂದಿನಿ, ಇವತ್ತಿನ ದಿನ ನಾನು ಇಲ್ಲಿ ಬಂದಿದ್ದೀನಿ ಅಂತಂದರೆ ಎಲ್ಲೋ ಯಾವುದೋ ಒಂದು ಕಾಲೇಜ್ ಪ್ರೋಗ್ರಾಮಲ್ಲಿ ನನ್ನನ್ನು ಗುರುತಿಸಿ ಅದೊಂದು ಇತಿಹಾಸ. ಅದ್ರ ಬಗ್ಗೆ ಮಾತ್ರ ನಾನು ಖಂಡಿತವಾಗ್ಲೂ. ಬಟ್ ಚಿಕ್ಕದಾಗಿ ಹೇಳಬೇಕು ಅಂತಂದರೆ, ಯಾರೋ ನನ್ನನ್ನು ಅವತ್ತು ಅಲ್ಲಿ ಗುರುತಿಸಿ ನನ್ನನ್ನು ಓಕೆ ನಿನ್ನಲ್ಲೊಂದು ಟ್ಯಾಲೆಂಟ್ ಇದೆ ಅಂತ ಹೇಳಿದ್ದ ಕಾರಣ ಬಹುಶಃ ನಾನು ಇಲ್ಲಿ ತನಕ ಬಂದಿರುವಂಥದ್ದು. ನನಗಲ್ಲೊಂದು ಕೊಟ್ಟಂತಹ ವೇದಿಕೆ ನನ್ನನ್ನು ಇವತ್ತು ಅದಾದಮೇಲೆ ಇಟ್ಸ್ ಯೋರ್ ಜರ್ನಿ, ನೀವು ಅದನ್ನು ಹೆಂಗೆ ತೊಗೊಂಡು ಹೋಗ್ತೀರಿ, ನೀವು ಅದನ್ನು ಹೆಂಗೆ ಇದು ಮಾಡ್ಕೊಂಡು ಬರ್ತೀರಿ ಅನ್ನುವಂಥದ್ದು. ಬಟ್ ಅಲ್ಲಿ ತನಕ ನಾನು ಹೇಳುವಂಥದ್ದು, ಆ ಮೊದಲನೇ ವೇದಿಕೆ ಸೃಷ್ಟಿ ಮಾಡೋದು ಯಾರು? ನನಗೆ ಯಾರೋ ಒಂದು ವೇದಿಕೆ ಸೃಷ್ಟಿ ಮಾಡಿಕೊಟ್ರು. ಸೊ ಐ ವಾಂಟ್ ಟು ಗಿವ್ ದ ಸೇಮ್ ಪ್ಲ್ಯಾಟ್ಫಾರ್ಮ್ ಟು ದ ನೆಕ್ಸ್ಟ್ ಜನ್ರೇಷನ್ ಅಂತ ನನಗೆ ಅನಿಸಿದಂಥದ್ದು. ಸೊ ಹಾಗೆ ನಾನು ಯುವ ಸಂಸತ್ತನ್ನು ಶುರು ಮಾಡಿದ್ದು ಕರ್ನಾಟಕದಲ್ಲಿ. ಅದರ ಚಿಂತನೆ, ನಾನು ದೆಹಲಿಯಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಡೆದಂತಹ ಯೂತ್ ಪಾರ್ಲಿಮೆಂಟಲ್ಲಿ ನಾನೊಂದು ಮಿನಿಸ್ಟರ್ ಆಗಿ ಆಯ್ಕೆಯಾಗಿದ್ದೆ. ಸೊ ಆಲ್ಮೋಸ್ಟ್ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ತನಕ ಹೋಗಿದ್ದೆ ಅದರಲ್ಲಿ ನಾನು. ಸೊ ದೆನ್ ಐ ವಾಸ್ ಲೈಕ್, ಅದನ್ನು ಅಂದರೆ ಕರ್ನಾಟಕದ ಮಟ್ಟದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನನಗೆ ಭಾಳ ಆಸೆ ಇತ್ತು. ಸೊ ಕರ್ನಾಟಕದಾದ್ಯಂತ ಪ್ರತಿಯೊಂದು ಜಿಲ್ಲೆಯಿಂದನೂ ಮೂಲೆಯಿಂದ ಅಲ್ಲಿ ಯುವಕರು ಬಂದಿದ್ದರು. ನನಗೆ ಒಂದು ಇನ್ಸಿಡೆಂಟ್, ನಾನು ಅದನ್ನು ಒಂದು ಇನ್ಸಿಡೆಂಟ್ ಅದರಲ್ಲಿ ನಾನು ಶೇರ್ ಮಾಡಬೇಕು. ಹಾವೇರಿಯ ಹಾನಗಲ್ ಪಕ್ಕದಲ್ಲಿ ಒಂದು ಕುಗ್ರಾಮ. ಸೊ ಆ ಹಳ್ಳಿ ಹೆಸರು ಕೂಡ ನಾನು ಕೇಳಿರಲಿಲ್ಲ. ಅಲ್ಲಿಂದ ಒಬ್ಬ ಯುವತಿ ನನಗೆ ಹತ್ಕೊಂಡು ಫೋನ್ ಮಾಡ್ತಾರೆ, ಅಕ್ಕ ಟೈಮ್ ಆಗೋಗಿದೆ, ನಾನು ಲೇಟ್ ಆಗೋಯಿತು ಫಾರ್ಮ್ ಫಿಲ್ ಮಾಡೋದು, ನನಗೆ ಅವಕಾಶ ಸಿಗಲ್ವಾ ಈ ವರ್ಷ ಅಂತ. ಅಯ್ಯೋ ಇರಲಿಮ್ಮ, ಪರವಾಗಿಲ್ಲ, ತಲೆ ಕೆಡಿಸ್ಕೋಬೇಡ, ನಾನೇ ಬಿಕಾಸ್ ಐ ವಾಸ್ ಆರ್ಗನೈಸರ್. ಸರಿ ಆಯಿತು, ಎಲ್ಲಿಂದ ಏನು ಎತ್ತ
ಅಂತೆಲ್ಲ ಕೇಳಿದಾಗ ಈ ರೀತಿ ಅಂದರೆ ಆ ಒಂದು ಕಾರ್ಯಕ್ರಮವನ್ನೇ ಎಷ್ಟು ಸೀರಿಯಸ್ಸಾಗಿ ಜನ ತೊಗೊಂಡಿದ್ರು ಅಂತ ನನಗೆ ಆಮೇಲೆ ಅದು ಅರ್ಥ ಆಯಿತು. ಅಲ್ಲಿ ಇನ್ನೊಬ್ಬ ಯುವತಿ ನಮ್ಮ ಹುಬ್ಳಿಯಿಂದ ಆಚೆ ಇರುವಂತಹ ದಾಂಡೇಲಿ ಕಾಡಿನ ಹತ್ತಿರ ಅವರು ಆ ತಾಣದ ಹತ್ತಿರ ಅವ್ರ ಮನೆ ಇರುವಂಥದ್ದು. ಆಕೆಗೆ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ನಾವು ಇದನ್ನು ಮಾಡಬೇಕಾದಾಗ ಒಂದು ಆನ್ಲೈನ್ ಇಂಟರ್ವ್ಯೂ ಕಂಡಕ್ಟ್ ಮಾಡಿದ್ವಿ. ಸೊ ನಿಮ್ಮನ್ನು ಸಂದರ್ಶನ ಮಾಡ್ತೀವಿ, ಅದಾದ ನಂತರದಲ್ಲಿ ನೀವು ಅದಕ್ಕೆ ಯುವ ಸಂಸತ್ತಿಗೆ ಬರೋದಕ್ಕೆ ಅರ್ಹತೆ ಇದ್ದರೆ ಒಂದಿಷ್ಟು ಬೇಸಿಕ್ ಗೊತ್ತಿರಬೇಕು, ನಿಮಗೆ ರಾಜ್ಯದ ರಾಜಕಾರಣದ ಬಗ್ಗೆ ಗೊತ್ತಿರಬೇಕು, ರಾಷ್ಟ್ರ ರಾಜಕಾರಣದ ಬಗ್ಗೆ ಗೊತ್ತಿರಬೇಕು, ನಾಯಕರ ಬಗ್ಗೆ ಗೊತ್ತಿರಬೇಕು, ಈ ರೀತಿ ಅನ್ನುವಂಥದ್ದು. ಆಕೆ ಸಂಡೇ ಆಗಿದ್ರೂ ತನ್ನ ಕಾಲೇಜಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಲೈಬ್ರರಿನ ಓಪನ್ ಮಾಡಿಸಿ ಸುಮಾರು 40 ಕಿಲೋಮೀಟರ್ ಆಕೆ ಟ್ರಾವೆಲ್ ಮಾಡ್ಕೊಂಡು ಬಂದು, ಬಿಕಾಸ್ ಅದು ಭಾನುವಾರ ಎಲ್ರಿಗೂ ಒಳ್ಳೆ ಅಂದರೆ ಅನುಕೂಲ ಆಗಲಿ ಅಂತ ಶನಿವಾರ ಭಾನುವಾರ ಮಾತ್ರ ನಾವು ಇಡ್ತಾ ಇದ್ದಿದ್ದು. ಆಕೆ ಸ್ಲಾಟ್ ಭಾನುವಾರ ಬಿದ್ದಿತ್ತು. ಆಕೆ 40 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಆಕೆ ಸ್ಲಾಟ್ ಬರೋ ತನಕ ಅಲ್ಲೇ ಕೂತ್ಕೊಂಡು ಆಕೆ ಇಂಟರ್ವ್ಯೂ ಕೊಟ್ಟರು. ನನಗೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ನಾನು ಶುರು ಮಾಡಬೇಕಾದಾಗ ಆಯಿತು ನೋಡೋಣ ಹೇಗಿರುತ್ತೋ ಮಾಡೋಣ ಅಂತ ಮಾಡಿದ್ದು. ರಾಜ್ಯದ ಯುವಜನತೆ ಅದನ್ನು ಅಷ್ಟು ಸೀರಿಯಸ್ಸಾಗಿ ತಗೊಳ್ತಾರೆ ಅಥವಾ ತೊಗೊಂಡಿದ್ದಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದೊಂದು ಚಾನ್ಸ್ ಅಲ್ಲ, ಅವ್ರಿಗೊಂದು ಅವಕಾಶ ಅಲ್ಲ, ಯಾರಿಗೆ ಸಿಗುತ್ತೆ ಅವಕಾಶ? ಎಲ್ರಿಗೂ ಒಂದು ಡ್ರೀಮ್ ಇರುತ್ತೆ ಅಲ್ವಾ, ಸಂಸತ್ತು ಹೇಗೆ ನಡೆಯುತ್ತೆ ಹೇಗೆ ಅಂತ ನೋಡಬೇಕಂತ. ಅದು ಲೈವ್ ಆಗಿ ನಾವೇನೇ ಅದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಇದು ಮಾಡ್ತೀವಿ ಅಂತ ಹೇಳಿದಾಗ ಆ ಚಾನ್ಸನ್ನು ಮಿಸ್ ಮಾಡ್ಕೊಳ್ಳೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ಹೌದು, ಅಂದರೆ ನಾನು ಆ್ಯಕ್ಚುಲಿ ಅಂದ್ಕೊಂಡಿರಲಿಲ್ಲ ಅದು ಅಷ್ಟು, ಎಸ್ಪೆಷಲಿ ನಮ್ಮ ರಾಜ್ಯದ ಯುವಕರು ಅಷ್ಟು ಅದನ್ನು ಸೀರಿಯಸ್ಸಾಗಿ ತೊಗೋತಾರೆ. ಆ್ಯಂಡ್ ನಾನು ಈ ದೇಶಕ್ಕೆ ಮತ್ತು ಈ ರಾಜ್ಯಕ್ಕೆ ನನ್ನ ಕಡೆಯಿಂದ ನಾನೇನೋ ಒಂದು ಕೊಡುಗೆ ಕೊಡಬೇಕು ಅನ್ನುವಂಥದ್ದು ಅಷ್ಟರ ಮಟ್ಟಿಗೆ ವಿತ್ತರವಾಗಿದೆ ಈ ಜನ್ರೇಷನಲ್ಲಿ. ಇವತ್ತೇನು ನಾವು ಜೆನ್ಸಿ ಅಂತೆಲ್ಲ ಕರಿತೀವಿ, ಅಲ್ಲಿ ಬಂದದಂತರೂ ಬಹಳಷ್ಟು ಜನ ಜೆನ್ಸಿನೇ. ಸೊ ವಿ ಆಲ್ ಬಿಲಾಂಗ್ ಟು ಮಿಲೇನಿಯಲ್ಸ್, ನಾವು 90s ಕಿಡ್ಸು. ಸೊ ಅಲ್ಲಿ ಬಂದಂಥವರು ಜೆನ್ಸಿ. ಸೊ ಅವರಲ್ಲಿ ಅಷ್ಟು ಇದೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಅದಾದ ಆಫ್ಟರ್ ವೆರಿ ಸಕ್ಸಸ್ಫುಲ್ ಕರ್ನಾಟಕ ಯುವ ಸಂಸತ್ತು, ತೆಲಂಗಾಣದಲ್ಲಿ ಮಾಡಿದಂಥ ಯುವ ಸಂಸತ್ತು. ಸೊ ಅದಕ್ಕೆ ವ್ಯಾಲಿಡಿಕ್ಟ್ರಿ ಕಾರ್ಯಕ್ರಮಕ್ಕೆ ಸಮಾರೋಪ ಸಮಾರಂಭಕ್ಕೆ ಅಲ್ಲಿನ ರಾಜ್ಯಪಾಲರು ಆಗಮಿಸಿದ್ರು, ತೆಲಂಗಾಣದ ರಾಜ್ಯಪಾಲರು. ಇದಕ್ಕೆ ಉದ್ಘಾಟನೆಗೆ ವೆಂಕಯ್ಯ ನಾಯ್ಡು ಅವರು ಬಂದಿದ್ದರು. ಸೊ ಸಮಾರೋಪ ಸಮಾರಂಭಕ್ಕೆ ರಾಜ್ಯಪಾಲರು ಆಗಮಿಸಿದ್ರು. ಓಕೆ, ಅಂದರೆ ನೀವು ಅಲ್ಲೂ ಮಾಡಿದ್ರೆ ತೆಲಂಗಾಣದಲ್ಲಿ? ಹೌದು, ಇದು ತೆಲಂಗಾಣದಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ಕೊಟ್ಟಂಥ ಮೊಮೆಂಟಮ್ ಇದು. ಹಾಗಾದರೆ ಸ್ವಾತಿಗೆ ಎಷ್ಟು ಭಾಷೆ ಬರುತ್ತೆ? ಹಿಂದಿ ಅಂತೂ ಕಂಪಲ್ಸರಿ, ಡೆಲ್ಲಿಲಿ ಇದ್ಮೇಲೆ. ಕನ್ನಡ ಬರುತ್ತೆ, ತೆಲುಗು ಬರುತ್ತೆ, ತಮಿಳು ಬರುತ್ತೆ, ಇಂಗ್ಲೀಷ್ ಬಂದೇ ಬರುತ್ತೆ. ಏನು ಬರಲ್ಲ ಸ್ವಾತಿಗೆ ಅಂತ ಕೇಳಿ? ಸಂಸ್ಕೃತನೂ ಕಲಿತಾ ಇದ್ದೆ ಮುಂಚೆ. ಏನು ಬರಲ್ಲ ಅಂತ ನಾನು ಇವಾಗ ನಿಮ್ಮನ್ನು ಕೇಳಬೇಕು. ತುಂಬ ವಿಚಾರಗಳಿದೆ ಬರದೇ ಇರುವಂಥದ್ದು. ಇವರು ಸೂಪರ್ ಆಕ್ಟಿವ್ ಲೇಡೀಸ್ ಸ್ವಾತಿ. ಹಾಗಾದರೆ ಯಾಕೆಂದರೆ ದೆಹಲಿಲಿ ಇರಬೇಕು ಅಂತ ಹಿಂದಿ ಕಂಪಲ್ಸರಿ, ತೆಲಂಗಾಣಕ್ಕೆ ಹೋಗಬೇಕು ಅಂತ ಹೇಳಿದರೆ ತೆಲುಗು ಅದೆಲ್ಲ ಬರಬೇಕು. ನೀವು 4-5 ಭಾಷೆಗಳನ್ನ ಮಾತಾಡ್ತೀರಾ ಅಂತ ಹೇಳಿ ಏನು ಇವಾಗ ರಿಪೋರ್ಟಿಂಗ್ ಮಾಡ್ತಾ ಮಾಡ್ತಾ ಕಲ್ತಿದ್ದ ಅಥವಾ ಇಲ್ಲಿಂದಲೇ ಕಲ್ತಿದ್ದ? ಚಿಕ್ಕ ವಯಸ್ಸಿಂದಲೇ ಬರ್ತಾ ಇತ್ತು? ತೆಲುಗು ನಾ ಹೇಳಿದ ಹಾಗೆ ಕೋಲಾರದ ಭಾಗ ಆಗಿದ್ದರಿಂದ ಸೊ ನಮ್ಮ ತಂದೆ ಮನೆ ಕಡೆ ತೆಲುಗು ಮಾತಾಡ್ತಾ ಇದ್ದಿದ್ದು ಹೌದು. ಆದರೆ ಕೋಲಾರದ ತೆಲುಗು ಕನ್ನಡ ಮಿಶ್ರಿತ ತೆಲುಗು ನಮ್ಮೆಲ್ರಿಗೂ ಗೊತ್ತಿದೆ. ಬಟ್ ನಾನು ಡೆಲ್ಲಿಗೆ ಹೋದ ನಂತರದಲ್ಲಿ ಅಲ್ಲಿ ತೆಲಂಗಾಣದಿಂದ ಆಂಧ್ರದಿಂದ ಬಂದಂತಹ ದೆಹಲಿ ಪ್ರತಿನಿಧಿಗಳು ನನಗೆ ಮುಂಚಿಂದನೂ ಇತ್ತು, ಯಾವುದೇ ಭಾಷೆ ಕಲಿಬೇಕಾದ್ರೆ ನಾನು ಕನ್ನಡ ಮಾತಾಡಬೇಕಾದ್ರೆ ನಾನು ಕನ್ನಡವನ್ನು ಸ್ಪಷ್ಟವಾಗಿ ಮಾತಾಡ್ತೀನಿ. ನಾನು ಎಲ್ರಿಗೂ ಅದೇ ಹೇಳೋದು, ನೀವು ಹಿಂದಿ ಮಾತಾಡಬೇಕಾದ್ರೆ ನೀವು ಅದರಲ್ಲಿ ಕನ್ನಡನ ಬಳಸ್ತೀರಾ, ನೀವು ತೆಲುಗು ಮಾತಾಡಬೇಕಾದ್ರೆ ಅದರಲ್ಲಿ ಹಿಂದಿನ ಬಳಸ್ತೀರಾ, ಅಥವಾ ನೀವು ತಮಿಳು ಮಾತಾಡಬೇಕಾದ್ರೆ ಅದರಲ್ಲಿ ಇಂಗ್ಲೀಷನ್ನು ಬಳಸ್ತೀರಾ? ಇಲ್ಲ. ಸೊ ನೀವು ಯಾವ ಭಾಷೆಯನ್ನು ಮಾತಾಡ್ತೀರೋ ಆ ಭಾಷೆಯ ಸೊಗಡಿನ ಥರ ಮಾತಾಡಿ ಅನ್ನುವಂಥದ್ದು ಯಾವಾಗಲೂ ನಾನು ಹೇಳ್ತಾ ಇದ್ದಿದ್ದು. ಸೊ ಹಾಗೆ ತೆಲುಗುನ ನನಗೆ ಅಂದರೆ ತೆಲಂಗಾಣ ಸ್ಲ್ಯಾಂಗ್ ಒಂದಿದೆ, ಆಂಧ್ರ ಸ್ಲ್ಯಾಂಗ್ ಒಂದಿದೆ. ಬಟ್ ಈ ಅಚ್ಚ ತೆಲುಗು ಅಂತ ನಾವು ಏನು ಕರಿತೀವಿ ಅದನ್ನು ಒಂದು ಸ್ವಲ್ಪ ನನಗೆ ಕಲಿಬೇಕು ಅಂತ ಭಾಳ ಇತ್ತು. ಅದೇ ಸಂದರ್ಭದಲ್ಲಿ ನಾನು ದೆಹಲಿಗೆ ಹೋದೆ. ನನ್ನ TV5 ನಾನು ಕೆಲಸ ಮಾಡ್ತಾ ಇದ್ದಂಥ ಸಂಸ್ಥೆ ಅಂದರೆ ತೆಲುಗು ಭಾಷೆ ಮತ್ತು ಕನ್ನಡ ಭಾಷೆ ಎರಡರಲ್ಲೂ ಇತ್ತು. ಆಗ ನಾನೊಬ್ಬಳೇ ರಿಪೋರ್ಟರ್ ಇಡೀ ದೇಶ ಸುತ್ತಿದ್ದಂಥದ್ದು ಆಗ ದೆಹಲಿ ಬ್ಯೂರೋ ಮುಖ್ಯಸ್ಥೆಯಾಗಿ ಚುನಾವಣೆಗಳಿಗೆ. ಸೊ ನನ್ನ ಮೇಲೆ ಪ್ರೆಷರ್ ಇತ್ತು, 2 ಭಾಷೆಗೂ ನಾನು ಇದು ಬೈಟ್ಸ್ ಕೊಡಬೇಕಾಗಿತ್ತು, ಇಂಟರ್ವ್ಯೂ ಮಾಡಬೇಕಾಗಿತ್ತು. ಸೊ ರಾಷ್ಟ್ರೀಯ ನಾಯಕರ ಜೊತೆ ಮಾತಾಡಿದಾಗ ಇಂಗ್ಲೀಷಲ್ಲಿ ಹಿಂದಿಲಿ ಮಾತಾಡ್ತಿದ್ದೆ, ಅದು ಕನ್ನಡ ಮತ್ತು ತೆಲುಗುವಲ್ಲಿ ಪ್ಲೇ ಆಗ್ತಿತ್ತು. ಆದರೆ ಯಾವಾಗ ಕೆಲವೊಂದಿಷ್ಟು ಲೋಕಲ್ ಬೈಟ್ಸ್ ನಾನು ಜಸ್ಟ್ ವಾಕ್ ಥ್ರೂ ಮಾಡ್ತೀನಿ ಅಂತಂದರೆ ಅದನ್ನು ನಾನು ಕನ್ನಡದಲ್ಲೂ ಕೊಡಬೇಕಾಗ್ತಿತ್ತು, ತೆಲುಗು ಕೊಡಬೇಕಾಗ್ತಿತ್ತು. ಸೊ ಆ ಒಂದು ಚಾಲೆಂಜಿಂದ ತೆಲುಗು ಸ್ಪಷ್ಟ ತೆಲುಗು ಅಂದರೆ ಏನು ಮಾಧ್ಯಮಕ್ಕೆ ಏನು ಬೇಕಾಗುತ್ತೆ ಆ ತೆಲುಗುನ ಕಲ್ತ್ಕೊಳ್ಳೋಕೆ ಶುರು ಮಾಡಿದೆ. ಮಾತಾಡ್ತಾ ಹಾಗೆ ಬಂತು.